ಸ್ನೇಹಿತರೆ, ನಾನಿವತ್ತು ನಿಮಗೆ ಮುದ್ದೆ ಊಟ ಮಾಡೋದನ್ನು ಹೇಳ್ಕೊಡ್ತೀನಿ. ಯಾಕೆ ಅಂತೀರಾ? ನಾವು ರಾಗಿ ಮುದ್ದೆ ಬೆಳೆಯೋ ಕಡೆಗೆ ಮುದ್ದೆ ಊಟ ಮಾಡೋದು ಗೊತ್ತಿರುತ್ತೆ. ಆದರೆ ರಾಗಿ ಬೆಳೆದಲೇ ಇರೋರು ಇದ್ದಾರಲ್ಲ, ಆ ಕಡೆಯವ್ರಿಗೆ ಮುದ್ದೆ ಊಟ ಮಾಡೋದು ಕಷ್ಟ. ಅವ್ರು ಊಟ ಮಾಡೋದನ್ನು ನೋಡೋಕ್ಕಾಗಲ್ಲ. ಓಕೆ, ಅದೇನಾದರೂ ಆಗಲಿ, ಅವ್ರು ಯಾವ ರೀತಿನಾರಾದರೂ ತಿಂದ್ರಿ, ಆದರೆ ತಿನ್ನೋದಕ್ಕೆ ಕಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ನುಂಗೋದು ಬರಲ್ಲ. ರಾಗಿಗೆ ಅದರದ್ದೇ ಆದ ಟೇಸ್ಟ್ ಇಲ್ಲದಲೇ ಇರೋದ್ರಿಂದ ಅದನ್ನು ಅಗಿಯುವಾಗ ಅವ್ರಿಗೆ ಇದು ಚೆನ್ನಾಗೈತೆ ಅಂತ ಅನಿಸಲ್ಲ. ಆದರೆ ನಾವ್ಯಾರೋ ಎಲ್ಲ ಹೇಳೋದ್ರಿಂದ ಇದು ರಾಗಿ ಒಳ್ಳೆಯದು, ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಇದರಲ್ಲಿ ಫೈಬರ್ ಇರುತ್ತೆ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಿಂಗೆಲ್ಲ ಹೇಳೋದ್ರಿಂದ ಒತ್ತಾಯವಾಗಿ ತಿಂತಾರೆ ಅವರು. ಆಮೇಲೆ ಅವ್ರು ತಿನ್ನೋದು ನಾವು ನೋಡೋಕ್ಕಾಗಲ್ಲ, ಅಗಿಯೋದನ್ನೆಲ್ಲ. ಸೊ ಅದಕ್ಕೆ ರುಚಿ ಇರಲ್ಲ. ಇವನು ಉಪ್ಪು ಕೂಡ ನಾವು ಹಾಕಿರಲ್ಲ ರಾಗಿಗೆ. ಸೊ ಇದನ್ನು ನಾವು ನುಂಗೋದ್ರಿಂದ ಮಾತ್ರ ಇದು ನಮಗೆ ಒಂಚೂರು ಒಳ್ಳೆ ಚೆನ್ನಾಗಿ ಅನ್ಸುತ್ತೆ. ಹಾಗಾಗಿ ನುಂಗೋ ಅಭ್ಯಾಸನ ನಾವು ಮಾಡ್ಕೊಳ್ಳೇಬೇಕು. ಇದು ಮತ್ತೆ ಹೇಳ್ತಾ ಇದ್ದೀನಿ, ನಾವು ತಿನ್ನೋದು ಏನಿದೆಯಲ್ಲ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಕಚ್ಚಿ ತಿನ್ನೋದು, ನುಂಗೋದು ಕೂಡ ಅಭ್ಯಾಸನ ನಾವು ಬದಲು ಮಾಡ್ಕೋಬೇಕು, ಶಿಫ್ಟ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟು ನೀವು ಮುದ್ದೆ ಊಟ ಮಾಡೋದು ಕಲಿಯೋವಂಥವ್ರು ನೀವು ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಈಗ ಒಂದು ಮಾತ್ರೆ ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ ನೀವು ಮಾತ್ರೆ ಯಾವತ್ತಾರು ಕಚ್ಚಿ ತಿಂದಿದ್ದೀರಾ? ಇಲ್ಲ ಅಲ್ವಾ? ಪ್ರತಿ ಮಾತ್ರೆ ನುಂಗಿದ್ರಲ್ವ? ಹಂಗೆ ಅಭ್ಯಾಸ ಆಗೋರು ಕೂಡ ಸ್ವಲ್ಪ ಮಾತ್ರೆ ಅಂತ ಅಂದ್ಕೊಳ್ಳೋಣ. ಸೊ ಹಂಗಾಗಿ ಮುದ್ದೆನ ಫಸ್ಟ್ ಮುರ್ಕೊಳ್ಳಿ. ಮುರಿಯೋದು ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಮುರಿತಾರೆ. ಸೊ ಮುರಿಯೋ ಅಂಥದ್ದು ತುಂಬ ಇಶ್ಯೂ ಬೇಡ, ನಮಗೆ ನುಂಗೋ ಅಂಥದ್ದೇ ಇಂಪಾರ್ಟೆಂಟು. ಸೊ ಸ್ಮಾಲ್ ಬಾಲ್ ಮಾಡ್ಕೊಳ್ಳಿ. ಫಸ್ಟ್ ಬಿಗಿನಿಂಗಲ್ಲಿ ಸ್ಮಾಲ್ ಬಾಲ್ ಮಾಡ್ಕೊಳ್ಳಿ. ಸಾಂಬಾರಲ್ಲಿ ಹೊರಳಿಸಿ, ಕಿವುಚೋದೆಲ್ಲ ಬೇಡ, ಕೆಲವರು ಕಿವುಚ್ತಾರೆ. ಸೊ ಹಂಗಾಗಿ ಮಾಡ್ಕೊಂಡು ಮೊದಲು ಚಿಕ್ಕ ಬಾಲ್ ಮಾಡ್ಕೊಳ್ಳಿ. ಚಿಕ್ಕ ಬಾಲ್ ಮಾಡ್ಕೊಂಡು ಬಾಯಿ ಇಟ್ಕೊಂಡ್ರೆ ಮುಗಿಯುತ್ತೆ. ಸೊ ಹಿಂಗೆ ಮುದ್ದೆನ ನಾವು ಸ್ಮಾಲ್ ಬಾಲ್ ಮಾಡಿ ನುಂಗುವಾಗ, ಅದಾದಮೇಲೆ ಮಧ್ಯೆ ಒಂದು ಸ್ವಲ್ಪ ಟೇಸ್ಟ್ಗೆ ಸೈಡಿಗೆ ಏನೋ ನೆಂಚ್ಕೊಳಕ್ಕೆ ಕಾಲಿರುತ್ತೆ, ಕಾಳು ತೊಗೊಳೋದು. ಸೊ ಅದರಿಂದ ಅಗಿತೀವಿ ಮತ್ತೆ ಕಾಳು ಅಥವಾ ಏನೋ ಸೈಡಾಗಿರೋಂಥದ್ದು ಪಲ್ಯ ಇರೋದು, ಮತ್ತೆ ಮುದ್ದೆಗೆ ಹೋಗೋದು. ಸೊ ಇದು ಮುದ್ದೆ ಉಣ್ಣುವಂಥ ಕ್ರಮ. ಮುದ್ದೆನ ಸ್ವಲ್ಪ ಸಣ್ಣ ಸ್ಮಾಲ್ ಬಾಲ್ ಥರ ಮಾಡ್ಕೊಳ್ಳೋದು, ಇಷ್ಟೇ. ಇದು ಮುದ್ದೆ ಉಣ್ಣೋದು. ಅಭ್ಯಾಸ ಮಾಡ್ಕೊಂಡ್ರೆ ನಿಮಗೆ ಒಂದೊಂದು ಮುದ್ದೆ ಆರಾಮಾಗಿ ಉಣ್ತಿರಲಿಲ್ಲ ಅಂದರೆ ಅರ್ಧ ಮುದ್ದೆ ಉಣ್ಣೋಷ್ಟೊತ್ತಿಗೆ ಸಾಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ಟೇಸ್ಟ್ ಸಿಗಲ್ಲ ನಿಮಗೆ ಅದು. ಥ್ಯಾಂಕ್ ಯು. ನಮಸ್ಕಾರ.